ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಾನೇ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಉದ್ದಿನ ದೋಸೆ ಮಾಡ್ತಾಯಿದ್ದೀನಿ. ಹಿಟ್ಟು ರುಬ್ಬಿಟ್ಟಿದ್ದೆ. ಹಿಟ್ಟನ್ನ ಒಂದ್ಸತಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇವತ್ತು ನಾನು ಉದ್ದಿನ ದೋಸೆ ಜೊತೆಗೆ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ದೋಸೆ ಕೂಡ ರೆಡಿ ಆಗ್ತಾಯಿದೆ. ಹಾಗೆ ಇನ್ನೊಂದು ಕಡೆ ನಾನು ಆಲೂಗಡ್ಡೆ ಪಲ್ಯ ಕೂಡ ಮಾಡಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯನೂ ನೋಡಿ ರೆಡಿಯಾಗಿದೆ. ಜೊತೆಗೆ ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಕಾಯಿ ಹಾಕಿ ಹಾಗೆ ಒಂದು ಸ್ವಲ್ಪ ಹುರಿಗಡಲೆ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ. ಟಿಫನ್ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟಿಫನ್ ಮುಗಿಸಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನಾನು ಫ್ಯಾಷನ್ ಫ್ರೂಟ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಇದ್ರ ವೀಡಿಯೋ ಮಾಡಿದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದು ಇದ್ರ ಜ್ಯೂಸ್ ಹೇಗೆ ಮಾಡ್ತೀರಾ ತೋರಿಸಿ ಅಂತ. ಹಾಗಾಗಿ ಜ್ಯೂಸ್ ಮಾಡ್ತಾಯಿದ್ದೆ. ಅದನ್ನು ಕೂಡ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಈಗ ಫ್ಯಾಷನ್ ಫ್ರೂಟ್ನ ಎಲ್ಲದೂ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ತೆಗೆದು ಒಂದು ಸ್ವಲ್ಪ ಮುಷ್ಟಿಯಷ್ಟು ಫ್ಯಾಷನ್ ಫ್ರೂಟ್ ಇದೆ. ಇದಕ್ಕೆ ನಾನೀಗ ಒಂದು 2 ಟೇಬಲ್ ಸ್ಪೂನು ಶುಗರ್ ಆ್ಯಡ್ ಮಾಡ್ತೀನಿ. ನಿಮಗೆ ಶುಗರ್ ಬೇಡ ಅಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ಆಪ್ಷನಲ್, ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ನಾನು ಒಂದು 2 ಸ್ಪೂನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು ಗ್ರೈಂಡ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಈಗ ಫ್ಯಾಷನ್ ಫ್ರೂಟ್ ಜ್ಯೂಸ್ ರೆಡಿ ಇದೆ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಈಗ ನಾನು ಇದನ್ನು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪೈನಾಪಲ್ ಜ್ಯೂಸ್ ಹಾಗೆ ಮೂಸಂಬಿ ಜ್ಯೂಸ್ ಕುಡಿತೀವಲ್ಲ ಅದೇ ಥರ ಇರುತ್ತೆ. ನೀವು ಬೇಕಾದ್ರೆ ಫ್ಯಾಷನ್ ಫ್ರೂಟ್ ಇದ್ದರೆ ಈ ಥರ ಜ್ಯೂಸನ್ನ ಟ್ರೈ ಮಾಡಿ. ಹಾಗೆ ನನ್ನ ವ್ಯೂವರ್ ಕೇಳಿದ್ರಲ್ಲ ಅವರಿಗೋಸ್ಕರ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಜ್ಯೂಸ್ ಅಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಹಾಗೆ ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಕಲರ್ಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇವತ್ತು ಮಧ್ಯಾಹ್ನದ ಲಂಚ್ನ ನಾನು ಈಗ ಪ್ರಿಪೇರ್ ಮಾಡಬೇಕು. ಇವತ್ತು ಮಧ್ಯಾಹ್ನದ ಲಂಚ್ಗೆ ನಾನು ಬೀನ್ಸ್ ಪಲ್ಯ ಹಾಗೆ ಟೊಮೆಟೊ ಸಾಂಬಾರು, ರಾಗಿ ಅಂಬಲಿ, ರೈಸ್ನ ಮಾಡ್ತಾಯಿದ್ದೀನಿ. ಜ್ಯೂಸ್ ಕುಡಿದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜ್ಯೂಸ್ ಅಂತೂ ಸಖತ್ತಾಗಿತ್ತು. ಈಗ ನಾನು ಮಧ್ಯಾಹ್ನದ ಲಂಚ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ನಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಟೊಮೆಟೊ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಬೀನ್ಸ್ ಪಲ್ಯ ಹಾಗೆ ಟೊಮೆಟೊ ಸಾಂಬಾರಿಗೆ ಒಟ್ಟಿಗೆ ನಾನು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಂಡಾಯಿತು. ಈಗ ನಾನು ಪಲ್ಯಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಈ ಪಲ್ಯಕ್ಕೆ ಈಗ ಎಣ್ಣೆ ಹಾಕಿ, ಗೊತ್ತಲ್ಲ ಬೀನ್ಸ್ ಪಲ್ಯ, ಲಾಸ್ಟ್ ಟೈಮ್ ಕೂಡ ನಾನು ಬೀನ್ಸ್ ಪಲ್ಯದೊಂದು ರೆಸಿಪಿ ತೋರಿಸಿದ್ದೆ. ಅದೊಂಥರ ವೆರೈಟಿಯಲ್ಲಿ ಬೀನ್ಸ್ ಪಲ್ಯನ ಮಾಡೋದು ಹೇಗಂತ ತೋರಿಸಿದ್ದೆ. ಇವಾಗ ನಾನು ಇನ್ನೊಂದು ಥರ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಬೀನ್ಸ್ ಪಲ್ಯ ಜೊತೆಗೆ ಒಂದು ಸತಿ ಬೀನ್ಸ್ ಪಲ್ಯ ಒಗ್ಗರಣೆಗೆ ಇಟ್ಕೊಂಡು ನಾನು ಇನ್ನೊಂದು ಕಡೆ ಟೊಮೆಟೊ ಸಾಂಬಾರನ್ನ ಕೂಡ ರೆಡಿ ಮಾಡ್ಕೊತೀನಿ. ಈಗ ಆಯಿಲೆಲ್ಲ ಕಾದಿದೆ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಒಗ್ಗರಣೆ ಸೊಪ್ಪನ್ನ ಕೂಡ ಹಾಕೋತೀನಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಟೈಪ್ ಆಫ್ ಅಡುಗೆನ ಮಾಡ್ತಾರೆ. ಬೀನ್ಸ್ ಪಲ್ಯನೂ ಅಷ್ಟೇ ಬೇರೆ ಬೇರೆ ಥರ ಮಾಡ್ತಾರೆ. ಲಾಸ್ಟ್ ವೀಡಿಯೋ ನಾನು ಹಾಕಿದಾಗ ಬೀನ್ಸ್ ಪಲ್ಯದ್ದು ಈ ಥರನೂ ಬೀನ್ಸ್ ಪಲ್ಯ ಮಾಡ್ತಾರಲ್ಲ, ಚೆನ್ನಾಗಿದೆ, ನಾವು ಟ್ರೈ ಮಾಡ್ತೀನಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಹಾಗೆ ವೆರೈಟಿಯಲ್ಲಿ ಕೂಡ ಅಡುಗೆ ಮಾಡ್ಬೋದು. ಈಗ ನಾನು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ನ ಕೂಡ ಹಾಕ್ತಾಯಿದ್ದೀನಿ. ಇವತ್ತು ನಾನು ಈ ಬೀನ್ಸ್ ಪಲ್ಯಕ್ಕೆ ಕಾಳನ್ನ ಹಾಕ್ತಾಯಿದ್ದೀನಿ, ಸುಲೆಕಾಳನ್ನ. ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸುಲೆಕಾಳು ತುಂಬ ಚೆನ್ನಾಗಿದೆ. ಇದು ನಮಗೆ ಊರಿಂದ ಕೊಟ್ಟು ಕಳಿಸಿದ್ರು. ಹೊಲದಲ್ಲೇ ಬೆಳೆದಿದ್ರು ನಮ್ಮ ಮಾವ ಅವರು. ತುಂಬ ಚೆನ್ನಾಗಿತ್ತು. ಈಗ ಒಂದು ಕಡೆ ಪಲ್ಯ ಕೂಡ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಪಲ್ಯ ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಗ್ಯಾಸ್ ಸ್ಟವಲ್ಲಿ ನಾನು ಟೊಮೆಟೊ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ. ನನಗಂತೂ ಟೊಮೆಟೊ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಈ ಮಳೆ ಬರ್ತಾ ಇರುತ್ತಲ್ಲ, ಈಗ ಒಂದು ಸ್ವಲ್ಪ ಈ ಟೊಮೆಟೊ ಸಾಂಬಾರನ್ನ ಹುಳಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಳೆಗೆ. ಹಾಗೆ ಇದಕ್ಕೂ ಕೂಡ ಅಷ್ಟೇ ನಾನು
ಎಲ್ಲ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸಾಂಬಾರು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಈ ನಾಲ್ಗೆ ರುಚಿ ಏನಾದರೂ ಕೆಟ್ಟಿದ್ದರೆ, ಜ್ವರ ಶೀತ ಬಂದು ರುಚಿ ಸಿಗ್ತಾ ಇಲ್ಲ ಅಂದಾಗ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಈಗ ಒಟ್ಟಿಗೆ ನನಗೆ ಟೊಮೆಟೊ ಸಾಂಬಾರು ಹಾಗೆ ಬೀನ್ಸ್ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಬೀನ್ಸ್ ಪಲ್ಯ ಮತ್ತು ಟೊಮೆಟೊ ಸಾಂಬಾರು ರೆಡಿ ಆಗ್ತಾ ಬಂದಿದೆ. ಬೀನ್ಸ್ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈ ಟೊಮೆಟೊ ಸಾಂಬಾರಿಗೂ ಅಷ್ಟೇ ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೊಮೆಟೊ ಸಾಂಬಾರು ರೆಡಿಯಾಗುತ್ತೆ. ಇವತ್ತಿನ ಮಧ್ಯಾಹ್ನದ ಲಂಚ್ ಕೂಡ ರೆಡಿಯಾಗಿದೆ. ಬೀನ್ಸ್ ಹಾಗೆ ಕಾಳು ಪಲ್ಯ. ಬೀನ್ಸ್ ಪಲ್ಯ ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ಟೊಮೆಟೊ ಸಾಂಬಾರು, ರೈಸ್, ಅಂಬ್ಲಿ ಇವತ್ತಿನ ಮಧ್ಯಾಹ್ನದ ಲಂಚ್ ಆಗಿತ್ತು. ನಿಮ್ಮ ಮನೆಗಳಲ್ಲಿ ಮಧ್ಯಾಹ್ನದ ಲಂಚಿಗೆ ಜಾಸ್ತಿ ಯಾವ ಥರ ಐಟಮ್ಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಎಲ್ಲ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದಿದ್ದಾರೆ. ಈಗ ನಾನು ಮಧ್ಯಾಹ್ನದ ಲಂಚ್ನ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಈಗ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಹೊರಗೆ ಹೋಗೋದಿದೆ, ಒಂದು ಸ್ವಲ್ಪ ಕೆಲಸ ಇದೆ, ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇದೆ. ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ, ನಾನು ಕೂಡ ರೆಡಿಯಾಗಾಯಿತು. ಈಗ ಟೈಮು 4 ಗಂಟೆ ಆಗಿದೆ. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಹಾಗೆ ನಾವು ಎಲ್ಲಿಗೆಲ್ಲ ಹೋಗ್ತೀವಂತ ನಿಮಗೂ ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ವೆದರ್ ಕೂಡ ಸ್ವಲ್ಪ ಮಳೆ ಬರೋ ಥರ ಇದೆ. ನಿನ್ನೆ ಎಲ್ಲ ಸ್ವಲ್ಪ ಮಳೆ ಬಿಟ್ಟಿತ್ತು, ಈಗ ಒಂಚೂರು ಮೋಡ ಆಗಿದೆ, ಮಳೆ ಬರ್ಬೋದು. ಹಾಗೆ ನಾವೀಗ ಹೊರಟ್ವಿ ಕಾರಲ್ಲಿ. ಇವತ್ತು ಟ್ರಾಫಿಕ್ ಅಷ್ಟು ಇಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಪರ್ಸ್ನಲ್ ಕೆಲಸ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ. ಈಗ ಟೈಮ್ ಆಗಲೇ ಕತ್ಲೆ ಆಗ್ತಾ ಬಂದಿದೆ. ಈಗ ಟೈಮ್ ಒಂದು 6 ಗಂಟೆ ಆಗಿದೆ. ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು. ಹಾಗೆ ರೋಡ್ ಸೈಡ್ ನೋಡಬೇಕಾದ್ರೆ ಜೋಳ ಮಾರ್ತಾಯಿದ್ರು, ಹಾಗೆ ಆ ಜೋಳ ತೊಗೊಂಡ್ವಿ. ಈ ಮಳೆಗೆ ಜೋಳ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ, ಖಾರ ಖಾರ ಬಿಸಿ ಬಿಸಿಯಾಗಿ. ನಾನು ಆಗಲೇ ಒಂದು ಸ್ವಲ್ಪ ಜೋಳ ತಿಂದಿದ್ದೀನಿ, ನಿಮ್ಗೆ ಕೂಡ ತೋರಿಸ್ತಾ ಇದ್ದೆ ಈಗ ನನ್ನ ಜೋಳನ. ಚೆನ್ನಾಗಿತ್ತು ಜೋಳ. ಚೆನ್ನಾಗಿತ್ತು. ಜೊತೆಗೆ ಮೂಸಂಬಿ ಜ್ಯೂಸ್ ಕೂಡ ತೊಗೊಂಡ್ವಿ. ಜ್ಯೂಸ್ನೆಲ್ಲ ಕುಡಿದು ಇಲ್ಲಿಂದ ನಾವು ಈಗ ಹೊರಟ್ವಿ. ಹಾಗೆ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗೆ ಎಲ್ಲಿ ಹೋಗ್ತೀವಂತ ಕೂಡ ತೋರಿಸ್ತೀನಿ. ಲೈಟಾಗಿ ಮಳೆ ಬರ್ತಾ ಇದೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ ಸೇಲ್ ಅಂತ ಇತ್ತು. 219 ರುಪೀಸ್ ಅಂತ ಇತ್ತು. ಹಾಗೆ ಒಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಏನೆಲ್ಲ ಇರುತ್ತೆ ಅಂತ. ಈಗ ಹೋಗ್ತಾ ಇದ್ದೀವಿ. ಹಾಗೆ ಈಗ ಹೋದೆ, ತುಂಬ ಎಲ್ಲ ಬಟ್ಟೆಗಳು, ಹಾಗೆ ಕರ್ಟನ್ಸ್, ಲೇಡೀಸ್, ಮೆನ್ಸ್, ಹಾಗೆ ಕಿಡ್ಸ್ ಎಲ್ಲ ಥರದ ಬಟ್ಟೆಗಳು ಕೂಡ ಇತ್ತು. ಹಾಗೆ ನಾನು ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಥರ ಬಟ್ಟೆಗಳು ಕೂಡ ಇತ್ತು. ಯಾವಾಗಲೂ ಇರ್ಬೋದು ಇಲ್ಲಿ, ಬಟ್ ನಾನು ಇವತ್ತು ನೋಡ್ದೆ ಅಲ್ಲ, ಹಾಗೆ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಬರ್ತಾಯಿದ್ದೀನಿ. ಇಲ್ಲೆಲ್ಲ ಪ್ಯಾಂಟ್ಗಳಿತ್ತು, ಈ ಪ್ಲಾಜಾ ಪ್ಯಾಂಟು ಹಾಗೆ ಡೈಲಿ ಯೂಸ್ ಪ್ಯಾಂಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲ 219 ರುಪೀಸು, 219 ಅಂತ ಇತ್ತು. 220ನೇ ತೊಗೊಳ್ತಾರೆ ರೌಂಡ್ ಫಿಗರಲ್ಲಿ. ಹಾಗೆ ನಾನು ನೋಡ್ತಾ ಇದ್ದೆ, ನನ್ನ ಹಸ್ಬೆಂಡ್ ಕೂಡ ನೋಡ್ತಾಯಿದ್ರು, ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ನಾನು ಪ್ಯಾಂಟ್ಗಳನ್ನ ನೋಡ್ತಾ ಇದ್ದೆ. ಪ್ಯಾಂಟ್ಗಳು ಡೈಲಿ ಯೂಸ್ಗೆ ಚೆನ್ನಾಗಿತ್ತು, ಪರವಾಗಿಲ್ಲ. 219 ರುಪೀಸ್ಗೆ ವರ್ತ್ ಇತ್ತು. ಹಾಗಾಗಿ ನಾನು 2 ಪ್ಯಾಂಟ್ನ ಸೆಲೆಕ್ಟ್ ಮಾಡಿದ್ದೀನಿ.
ಹಾಗೆ ಇನ್ನೇನು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೆ. ಹಾಗೆ ಒಂದು ಸತಿ ಎಲ್ಲದನ್ನು ನೋಡ್ತಾ ಹೋದ್ವಿ. ಬಟ್ಟೆಗಳು ಚೆನ್ನಾಗಿತ್ತು, ಆ ರೇಟಿಗೆ ತಕ್ಕಂತೆ ಕ್ವಾಲಿಟಿಗಳು ಕೂಡ ಇತ್ತು. ಹಾಗೆ ಒಂದು ರೌಂಡ್ ಹಾಕಿದೆ ನಾನು ಏನೆಲ್ಲ ಇದೆ ಅಂತ. ಹಾಗೆ ನನ್ನ ಹಸ್ಬೆಂಡ್ ಕೂಡ ನೋಡ್ತಾಯಿದ್ರು. ಇಬ್ಬರು ಕೂಡ ಅಲ್ಲಿ ನೋಡಿ ನೆಕ್ಸ್ಟ್ ನಾನು ಕೂಡ 2 ಪ್ಯಾಂಟ್ನ ತೊಗೊಂಡೆ, ಡೈಲಿ ಯೂಸ್ ಪ್ಯಾಂಟ್ನ. ಚೆನ್ನಾಗಿತ್ತು, ನೋಡೋಣ ಹೇಗೆ ಬರುತ್ತೆ ಅಂತ. ಹಾಗೆ ನಿಮಗೂ ಈಗ ತೋರಿಸ್ತಾ ಇದ್ದೀನಿ ಈ ಪ್ಯಾಂಟೆಲ್ಲ. ಲಗಿನ್ ಕೂಡ 219 ರುಪೀಸ್ಗೆ 2 ಅಂತ ಹೇಳ್ತಾಯಿದ್ರು. ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಆದರೂ ಆ ರೇಟಿಗೆ ತಕ್ಕಂತೆ ಇತ್ತು. ನಿಮಗೆ ಕೂಡ ಒಂದು ಸತಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಈ ನ್ಯೂ ಚೆನ್ನೈ ಶಾಪಿಂಗ್ ಹೇಗಿತ್ತು ಅಂತ. ಹಾಗೆ ನಾವೀಗ ಇಲ್ಲಿಂದ ಮನೆಗೆ ಹೊರಟ್ವಿ. ಈಗ ಟೈಮ್ 8 ಗಂಟೆ ಆಗಿದೆ. ಹಾಗೆ ಇನ್ನೂ ಸ್ವಲ್ಪ ಬೇರೆ ಕಡೆ ಹೋಗಬೇಕಿತ್ತು ಶಾಪಿಂಗ್ ಮಾಡೋಕ್ಕೆ, ಬಟ್ ಟೈಮ್ ಆಗಿತ್ತು ಅಂತ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಸರ್ತಿ ಹೋಗೋಣ ಅಂತ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಾನೇ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಪಾರ್ಸಲ್ ತೊಗೊಬಂದ್ವಿ. ಚಿಕನ್ ನೂಡಲ್ಸ್ ಹಾಗೆ ಎಗ್ ಫ್ರೈಡ್ ರೈಸು, ಚಿಕನ್ ಚಿಲ್ಲಿ ತಂದಿದ್ವಿ. ಟೈಮ್ ಆಗಿತ್ತಲ್ಲ, ಹಾಗೆ ಊಟ ಮಾಡೋಣ ಅಂತ ಈಗ ತಟ್ಟೆಗೆಲ್ಲ ಹಾಕಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.